ಕಾಶಿ ಯಾವ ಥರ ಒಂದು ಸಿಟಿ ಅಂತಂದ್ರೆ ಇದಕ್ಕೆ ಎಲ್ಲೂ ಒಂದು ಬಿಗಿನಿಂಗ್ ಅನ್ನೋದಿಲ್ಲ, ಆಮೇಲೆ ಅಂತ್ಯ ಅನ್ನೋದಿಲ್ಲ. ಇಲ್ಲಿ ಏನೇನು ನೀವು ಬೇಡ್ಕೊಂಡ್ರು ಅದೆಲ್ಲ ಫುಲ್ಫಿಲ್ ಆಗುತ್ತೆ. ಸೊ ಆಮೇಲೆ ಎಷ್ಟೋ ಜನ ಇಲ್ಲಿ ತುಂಬ ಜನನ ಬಂದು ಹರಕೆ ಕಟ್ಕೋತಾರಂತ ಈ ದೇವಿಗೆ. ಬಂದು ಹರಕೆ ಕಟ್ಕೊಂಡ ಒಂದ್ಸಲ ಯಾವಾಗದ ಹರಕೆ ನಮ್ದೇನು ಫುಲ್ಫಿಲ್ ಆಗುತ್ತಲ್ಲ ಅದು ಆಗ್ತಿದ್ದಂಗೆ ಬಂದ ಇಲ್ಲೇ ಕವಡೆಗಳನ್ನ ಕೊಟ್ಟು ಪೂಜೆ ಮಾಡ್ತಾರಂತ. ಇಟ್ ಈಸ್ ಸ್ಪ್ರೆಡ್ ಅಕ್ರಾಸ್ ಆಲ್ಮೋಸ್ಟ್ 1300 acres. ಆಮೇಲೆ ದಿಸ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ರೆಸಿಡೆನ್ಷಿಯಲ್ ಯೂನಿವರ್ಸಿಟಿ ಇನ್ ಏಷ್ಯಾ. ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಹೋಪ್ ಯು ಆರ್ ಡೂಯಿಂಗ್ ವೆಲ್. ಎಲ್ಲರೂ ಮಸ್ತ್ ಗಿಚ್ಚದ್ರಿ ಅಂತ ಅನ್ಕೋತೀನಿ. ಎಸ್, ವೆಲ್ಕಮ್ ಬ್ಯಾಕ್ ಫ್ರಮ್ ಕಾಶಿ. ನಿನ್ನೆ ಅಂದ್ರೆ ಪ್ರೀವಿಯಸ್ ವಿಡಿಯೋದೊಳಗಡೆ ಪಾರ್ಟ್ ಒಳಗಡೆ ನೋಡಿದ್ರಿ ನೀವು ಕಂಪ್ಲೀಟ್ ಆಗಿ ಏನೇನೆಲ್ಲ ಪ್ಲೇಸಸ್ ನೋಡಿದ್ವಿ. ವಿಶ್ವನಾಥ್ ಮಂದಿರ ಆಯ್ತು, ವಿಶಾಲಾಕ್ಷಿ ಮಂದಿರ ಆಯ್ತು, ಅನ್ನಪೂರ್ಣಾದೇವಿ ಮಂದಿರ, ಮಣಿಕರ್ಣಿಕಾ ಘಾಟ ಎಲ್ಲಾನು. ಸೊ ಇವತ್ತು ನಾವು ಸೌತ್ ಕಾಶಿ ಒಳಗಡೆ ಇದ್ದೀವಿ, ಅಂದರೆ ಸೌತ್ ಸೈಡ್ ಒಳಗಡೆ. ಸೊ ಬೇಸಿಕಲಿ ಒಂದು ಕಾಶಿ ಯಾವ ಥರ ಒಂದು ಸಿಟಿ ಅಂತಂದ್ರೆ ಇದಕ್ಕೆ ಎಲ್ಲೂ ಒಂದು ಬಿಗಿನಿಂಗ್ ಅನ್ನೋದಿಲ್ಲ, ಆಮೇಲೆ ಅಂತ್ಯ ಅನ್ನೋದಿಲ್ಲ ಅಂತ ಹೇಳ್ತಾರೆ. ಸೊ ಇಟ್ ಹ್ಯಾಸ್ ಅ ಕಂಪ್ಲೀಟ್ ಕಾಸ್ಮಿಕ್ ಎನರ್ಜೀಸ್ ಅರೌಂಡ್ ಇಟ್. ಅಂದ್ರೆ ಹೆಂಗಂದ್ರೆ ಶಿವ ತನ್ನ ಸ್ವತಃ ಕಾಸ್ಮಿಕ್ ಎನರ್ಜಿಯಿಂದ ಈ ಒಂದು ಸಿಟಿನ ಬಿಲ್ಡ್ ಮಾಡ್ತಾನಂತ. ಕಂಪ್ಲೀಟಾಗಿ ಮ್ಯಾನಿಫೆಸ್ಟ್ ಮಾಡಿ ಈ ಸಿಟಿನ ಬಿಲ್ಡ್ ಮಾಡಿದ್ದ. ಸೊ ಇದಕ್ಕೆಲ್ಲೂ ಆದಿ ಅನ್ನೋದಿಲ್ಲ, ಆಮೇಲೆ ಮತ್ತೆ ಅಂತ್ಯ ಅನ್ನೋದಿಲ್ಲ ಅಂಥೇಳಿ. ಯಾವಾಗ ಸೃಷ್ಟಿ ಒಳಗಡೆ ಎಲ್ಲ ಕಡೆ ಪ್ರಳಯ ಆಗುತ್ತಾ, ಅಂತ್ಯ ಆಗೋ ಟೈಮ್ ಇರುತ್ತಲ್ಲ, ಅವಾಗ ಸ್ವತಃ ಶಿವ ಇದನ್ನ ಅವನ ತ್ರಿಶೂಲದ ಮ್ಯಾಲಿಂದ ಹಿಡಿದು ಇದನ್ನ ಕಾಪಾಡ್ತಾನಂತ. ಸೊ ಇದಕ್ಕೆ ಅನಾದಿ ನಗರ ಅಂತ ಕರೆಯೋದು. ದಿಸ್ ಇಸ್ ದ ಎಟರ್ನಲ್ ಸಿಟಿ. ಇದೇ ಥರ ಒಂದು ಕಂಪ್ಲೀಟ್ ಆಗಿ ಸುತ್ತಮುತ್ತ ಹೋದಲ್ಲಿ ಎಲ್ಲಾನು ಒಂದು ಚಲೋ ವೈಬ್ಸ್ ಬರುತ್ತೆ ನಿಮ್ಗೆ ಕಾಶಿ ಒಳಗಡೆ. ಆಮೇಲೆ ಕಾಶಿ ಅಂತಂದ್ರೆ ಇಟ್ ಈಸ್ ನಾಟ್ ಜಸ್ಟ್ ಲಿಮಿಟೆಡ್ ಟು ಶಿವ. ನಾನು ಆಲ್ರೆಡಿ ಹೇಳ್ದಂಗೆ ಕಾಶಿ ಒಳಗಡೆ ಏನಂದ್ರೆ ಸಾವಿರಾರು ದೇವಸ್ಥಾನ ಅದಾವ. ಇಲ್ಲಿ ಎಲ್ಲ ದೇವತೆಗಳು ಬಂದು ನೆಲೆಸಾರ. ಅದೇ ಥರ ಎಲ್ಲ ದೇವತೆಗಳು ಒಂದೊಂದು ಪರ್ಟಿಕ್ಯುಲರ್ ಏರಿಯಾದ ಒಳಗಡೆ ಸಿಚುವೇಟ್ ಆಗಿ ಈ ಸಿಟಿನ ಫುಲ್ ಪ್ರೊಟೆಕ್ಟ್ ಮಾಡತ್ತಾರ. ಅದೇ ಥರ ನಾವು ಇವತ್ತು ಸೌತ್ ಕಾಶಿ ಬಂದೀವಿ, ಸೌತ್ ಕಡೆ. ಇದು ಏನು ಭಾಳ ದೂರ ಏನಿಲ್ಲ. ಸೌತ್ ಸೈಡ್ ಅಂತಂದ್ರೆ ಮೇನ್ ನಮ್ದು ಏನು ಗೊದೌಲಿ ಅಂದರೆ ವಿಶ್ವನಾಥ್ ಮಂದಿರ ಐತಲ್ಲ, ಅದು ನಾರ್ತ್ ಸೈಡ್ ಐತಿ, ಇದು ಸೌತ್ ಸೈಡ್ ಐತಿ. ಈ ಒಂದು ಪರ್ಟಿಕ್ಯುಲರ್ ನಾವು ಇವತ್ತು ಎಲ್ಲಿ ಹೊಂಟೀವಿ ಅಂತಂದ್ರೆ ಇದು ಬಂದು ಸಂಕಟ ಮೋಚನ್ ಟೆಂಪಲ್ ಅಂತೇಳಿ, ಸಂಕಟ ಮೋಚನ್ ಮಹಾಬಲಿ ಹನುಮಾನ್ದ. ಸೊ ಪರ್ಟಿಕ್ಯುಲರ್ಲಿ ಏನಾಗುತ್ತಂದ್ರೆ ತುಳಸಿದಾಸ್ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತೇ ಐತಿ. ತುಳಸಿದಾಸರೇ ರಾಮಚರಿತ್ರ ಮಾನಸ ಮತ್ತು ಹನುಮಾನ್ ಚಾಲೀಸ ಎರಡನ್ನೂ ಬರ್ದಿದ್ದ. ಅವ್ರಿಗೆ ರಾಮನ್ನ ನೋಡ್ಬೇಕಂತೇಳಿ ದರ್ಶನ ತಗೋಬೇಕಂತ ತುಂಬ ಆಸೆ ಇರ್ತೈತಿ. ಅದೇ ಥರನ ಅವ್ರ ಒಂದು ಹನುಮಾನ್ಜಿದು ದೊಡ್ಡ ಭಕ್ತ. ಸೊ ಯಾವಾಗಲೂ ಅವ್ರ ದರ್ಶನಕ್ಕೋಸ್ಕರ ಕಾಯ್ತಿರ್ತಾರ. ಕಾಯಿ ಒಳಗಡೆ ಹೆಂಗಾಗುತ್ತಂದ್ರೆ ಫೈನಲಿ ಒಂದು ದಿವಸ ತುಳಸಿದಾಸರಿಗೆ ಸ್ವತಃ ಆಂಜನೇಯನ ಬಂದು ದರ್ಶನ ಕೊಡ್ತಾನಂತ. ಆನ್ ದ ಬ್ಯಾಂಕ್ಸ್ ಆಫ್ ದ ರಿವರ್ ಆಫ್ ಅಸ್ಸಿ, ಅಂದ್ರೆ ಇಲ್ಲಿ ಒಂದು ಅಸ್ಸಿ ನದಿ ಅಂತ ಹರಿದೈತಿ. ಆ ನದಿಯ ದಂಡೆ ಮೇಲೆ ತುಳಸಿದಾಸರಿಗೆ ಹನುಮಾನ್ ಅಂದ್ರೆ ದರ್ಶನ ಕೊಡ್ತಾರ. ಇಲ್ಲೇ ಒಂದು ಪರ್ಟಿಕ್ಯುಲರ್ 16th century ಒಂದು ಇಲ್ಲಿ ಟೆಂಪಲ್ ಬಿಲ್ಡ್ ಆಗುತ್ತಾ. ಅದ ಬಂದು ಸಂಕಟ ಮೋಚನ್ ಮಹಾಬಲಿ ಹನುಮಾನ್ ಟೆಂಪಲ್, ಸಂಕಟ ಮೋಚನ್ ಟೆಂಪಲ್ ಅಂತ ಕರೀತಾರೆ ಇಲ್ಲಿ. ಇದು ಟೆಂಪಲ್ ಒಂದು ಅವಾಗಿಂದ ಹಿಡಿದ ಇಲ್ಲಿವರೆಗೂ ಒಳಗಡೆ ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸಸ್ ಆಯ್ತು, ಮೊಬೈಲ್ ಆಯ್ತು, ಏನೂ ಅಲವ್ ಇರೋದಿಲ್ಲ. ಸೊ ನೀವು ಬಂದಾಗ ಅದನ್ನು ನೆನ್ಪಿಟ್ಕೋರಿ, ಒಳಗಡೆ ಏನೋ ಅಲವ್ ಇರೋದು ಅಂತಲೇ. ಹೊರಗಡೆ ಇಲ್ಲಿ ಬರ್ತಿದ್ದಂಗೆ ಇಲ್ಲೇ ಒಂದು ರೈಟ್ ಸೈಡಿಗೆ ಎಲ್ಲ ಫುಲ್ ಅವ್ರದ್ದು ಸ್ವಂತ ಲಾಕರ್ಸ್ ಎಲ್ಲ ಅದಾವ. ಇಲ್ಲೇ ಎಲ್ಲನೂ ಡೆಪಾಸಿಟ್ ಮಾಡ್ಬೇಕು. ಸೊ ಇಲ್ಲಿ ಹೋಗಿ ಡೈರೆಕ್ಟಾಗಿ ಫೋನ್ ಎಲ್ಲ ಡೆಪಾಸಿಟ್ ಮಾಡೋಣ. ಡೆಪಾಸಿಟ್ ಮಾಡಿ ಡೈರೆಕ್ಟಾಗಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಬರೋಣ. ಒಂದು ಚಲೋ ದರ್ಶನ ಆಯಿತು ಒಳಗಡೆ ಸಂಕಟ ಮೋಚನ್ ಟೆಂಪಲ್ ಒಳಗಡೆ. ಸೊ ಒಳಗಡೆ ಹೋಗ್ತಿದ್ದಂಗೆ ನಿಮ್ಗೆ ಮೇನ್ ಏನು ಗರ್ಭಗುಡಿ ಐತಲ್ಲ, ಗರ್ಭಗುಡಿ ಒಳಗಡೆ ನಿಮ್ಗೆ ಸ್ವತಃ ಹನುಮಾನ್ಜಿ ಅವ್ರದ್ದು ಮೂರ್ತಿ ಸಿಗುತ್ತೆ. ಅಲ್ಲಿರೋ ಕಲ್ಲಿನ ಮೂರ್ತಿ ಇಟ್ ಈಸ್ ನೋನ್ ಟು ಬಿ ದ ಸ್ವಯಂಭೂ. ಅಂದರೆ ಇದನ್ನು ಯಾರೂ ಕ್ರಿಯೇಟ್ ಮಾಡಿಲ್ಲ, ಇಲ್ಲಿ ಯಾರೂ ತಂದು ಸ್ಥಾಪನೆ ಮಾಡಿಲ್ಲ. ಅದಾಗೆ ಇದು ಉದ್ಭವ ಆಗಿದ್ದಂಥೇಳಿ ಯಾವಾಗ ದರ್ಶನ ಕೊಟ್ಟರಲ್ಲ ತುಳಸಿದಾಸರಿಗೆ ಹನುಮಾನ್ಜಿ, ಅವಾಗಿಂದ ಅದು ಸ್ವಯಂಭೂ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಒಳಗಡೆ ಏನು ಇಂಪಾರ್ಟೆನ್ಸ್ ಅಂತಂದ್ರೆ ಇಲ್ಲಿ ಎಷ್ಟೋ ಅಂದ್ರೆ ರಾಮಚರಿತ್ರ ಮಾನಸ್ದ ಎಷ್ಟೋ ಚಾಪ್ಟರ್ಸ್ ತುಳಸಿದಾಸರು ಇಲ್ಲೇ ಕುಂತು ಬರ್ದಿದ್ದಂತ. ಅದಕ್ಕೆ ಇದು ಫೇಮಸ್. ಈ ಪ್ಲೇಸ್ ಇನ್ನೂ ತುಂಬ ಫೇಮಸ್.
ಅದಕ್ಕೆ ಒಳಗಡೆ ಹೋದವ್ರು ಎಷ್ಟೋ ಜನ ಇಲ್ಲೇ ಕುಂತ ಹನುಮಾನ್ ಚಾಲಿಸ ಮತ್ತು ಸುಂದರಕಾಂಡದ ಪಠನೆ ಮಾಡ್ತಾರೆ. ಸೊ ನೀವು ಹೋದಾಗ ಅಲ್ಲೇ ರೈಟ್ ಸೈಡಿಗೆ ನಿಮ್ಗೆ ಗರ್ಭಗುಡಿದ ಪಕ್ಕ ರೈಟ್ ಸೈಡಿಗೆ ಅಲ್ಲಿ ಹನುಮಾನ್ ಚಾಲಿಸ ಎಲ್ಲ ಇಟ್ಟಿರ್ತಾರೆ. ಸೊ ನೀವು ಹೋಗಿ ಅದನ್ನು ಓದ್ಕೊಂಡು ಒಂದು ಸ್ವಲ್ಪ ನಿಮ್ದು ಬ್ಲೆಸ್ಸಿಂಗ್ಸ್ ತೊಗೋಬೋದು. ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಅಂತೂ ಬರುತ್ತೆ. ಸೊ ಈ ಥರ ಆಗಿತ್ತು ಸಂಕಟ ಮೋಚನ್ ಟೆಂಪಲ್. ಸೊ ಇಲ್ಲಿಂದ ನೆಕ್ಸ್ಟ್ ಇನ್ನೊಂದು ಬೇರೆ ಪ್ಲೇಸ್ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಒನ್ಸ್ ನೀವೇನು ಸಂಕಟ ಮೋಚನ್ ಟೆಂಪಲ್ಗೇನು ಹೋಗ್ತಿರಲ್ಲ, ಅದ್ರದ್ದು ಆನ್ ದ ವೇ ಲೈಕ್ ನಿಮ್ಗೆ ಹೋಗುವಾಗ ಒಂದು ಇನ್ನೊಂದು ಟೆಂಪಲ್ ಸಿಗುತ್ತೆ. ಅದು ಬಂದು ಮಾತಾ ಶ್ರೀ ದುರ್ಗಾದೇವಿ ಟೆಂಪಲ್, ಆಮೇಲೆ ಕುಷ್ಮಾಂಧ ದೇವಿ ಅಂತಲೂ ಹೇಳ್ತಾರೆ. ಇದಿರೋದು ಪರ್ಟಿಕ್ಯುಲರ್ಲಿ ಬಂದು ದುರ್ಗಾಕುಂಡ ಒಳಗಡೆ, ಅಂದರೆ ಈ ಪರ್ಟಿಕ್ಯುಲರ್ ಏರಿಯಾಗ ದುರ್ಗಾಕುಂಡ ಅಂತ ಕರೀತಾರೆ. ಹೋಗುವಾಗ ಒಂದು ಕಂಪ್ಲೀಟ್ ಒಂದು ದೊಡ್ಡ ಪಾಂಡು ಐತೆ ದುರ್ಗಾಕುಂಡ ಅಂಥೇಳಿ. ಸೊ ಈ ಟೆಂಪಲ್ದ ಇಂಪಾರ್ಟೆನ್ಸ್ ಏನಂತಂದ್ರೆ ಎಕ್ಸಾಕ್ಟ್ಲಿ ಲೈಕ್ ನಿಮ್ಗೊಂದು ಕತೆ ಗೊತ್ತಿರ್ಬೋದು. ಏನಂತಂದ್ರೆ ಶುಂಭ ನಿಶುಂಭ ರಾಕ್ಷಸರ ಬಗ್ಗೆ. ಸೊ ಒನ್ಸಿನ ಟೈಮ್ ಏನಾಗುತ್ತಂದ್ರೆ ಇಬ್ಬರು ರಾಕ್ಷಸರು ಇರ್ತಾರೆ, ಶುಂಭ ಮತ್ತು ನಿಶುಂಭ ಅನ್ನೋರು. ಅವ್ರದ್ದು ಅಟ್ಟಹಾಸ ಜಾಸ್ತಿ ಆದಾಗ ಸ್ವತಃ ತಾಯಿ ಪಾರ್ವತಿ ದುರ್ಗೆ ಅವತಾರ ಎತ್ತಿ ನವದುರ್ಗೆಯ ರೂಪದಲ್ಲಿ ಅವರು ಶುಂಭ ಮತ್ತು ನಿಶುಂಭನ ಸಂಹಾರ ಮಾಡ್ತಾರೆ. ಆ ಶುಂಭ ಮತ್ತು ನಿಶುಂಭನ ಏನು ಸಂಹಾರ ಮಾಡಿದ್ರಲ್ಲ, ಅದು ನವದುರ್ಗೆ ಒಳಗಡೆನ 4ನೇ ಫಾರ್ಮ್ ಬಂದು ಏನಂತಂದ್ರೆ ಕುಷ್ಮಾಂಧ ದೇವಿ ಅಂಥೇಳಿ. ಆ ಕುಷ್ಮಾಂಧ ದೇವಿಗೆ ಇಲ್ಲಿ ಕಾಶಿ ಒಳಗಡೆ ಒಂದು ಸ್ಪೆಷಲ್ ಸ್ಥಾನ ಐತಿ, ಅದೇ ಬಂದು ಈ ದುರ್ಗಾಕುಂಡ. ಸೊ ಇಲ್ಲಿ ಬೇಸಿಕಲಿ ಏನಾಗುತ್ತಲ್ಲ ಅಂದ್ರೆ ಒಂದು ಸಲ ಯಾವಾಗ ಅವ್ರದ್ದು ಏನು ಸಂಹಾರ ಮಾಡಿದ್ಮೇಲೆ ದುರ್ಗಾದೇವಿದ ಆ ಒಂದು ಏನು ಕತ್ತಿ ಇತ್ತಲ್ಲ, ಅಂದ್ರೆ ಆ ಸ್ವರ್ಡನ್ನು ಇಲ್ಲಿ ಪರ್ಟಿಕ್ಯುಲರ್ಲಿ ಇಲ್ಲಿ ಬೀಳುತ್ತಂತ. ಇಲ್ಲಿ ಬೆಳೆಸಿದಾಗ ಇಲ್ಲಿ ಒಂದು ಪರ್ಟಿಕ್ಯುಲರ್ಲಿ ಒಂದು ನದಿ ಫಾರ್ಮ್ ಆಗುತ್ತೆ. ಆ ಕತ್ತಿ ಬಿದ್ದಿದ್ದಕ್ಕೆ ಇಲ್ಲಿ ಅಸ್ಸಿ ರಿವರ್ ಅನ್ನೋದು ಒಂದು ಅಸ್ಸಿ ನದಿ ಅನ್ನೋದು ಒಂದು ಫಾರ್ಮ್ ಆಗುತ್ತೆ. ಆ ಅಸ್ಸಿ ನದಿ ಬ್ಯಾಂಕ್ ಮೇಲೆ ಇದು ಸಿಚುವೇಟ್ ಆಗಿರೋ ಒಂದು ಟೆಂಪಲ್ ಬಂದು ಈ ದುರ್ಗಾಕುಂಡ ಟೆಂಪಲ್. ಏನಂತಾರಂತಂದರೆ ಇಲ್ಲಿ ಒಂದು ಪಾಂಡು ಐತಿ. ಈ ಪಾಂಡಿಗೆ ಡೈರೆಕ್ಟಾಗಿ ಗಂಗೆ ಅಂದ್ರೆ ಅಂಡರ್ಗ್ರೌಂಡಿಂದ ಒಂದು ಗಂಗೆಗೆ ಹೋಗೋದು ಒಂದು ಚಾನಲ್ ಐತಿ ಅಂತ. ಸೊ ಆ ಪಾಂಡು ತುಂಬಾ ಹೋಲಿ ಆಮೇಲೆ ಮತ್ತು ಪವಿತ್ರ ಅಂತ ಹೇಳ್ತಾರೆ. ಸೊ ನಾವೀಗ ಬಂದಿರೋ ಟೆಂಪಲ್ಲೇ ಬಂದು ಇಲ್ಲಿ ದುರ್ಗಾ ಮಾತಾ ಟೆಂಪಲ್ ದುರ್ಗಾಕುಂಡ ಹೋಗಿರೋದು. ಸೊ ಟೆಂಪಲ್ ಅಂತೂ ಕಂಪ್ಲೀಟಾಗಿ ಫುಲ್ ಒಳಗಡೆಯಿಂದ ಬ್ಯೂಟಿಫುಲ್ ಆಗೈತಿ. ಡೈರೆಕ್ಟಾಗಿ ಒಳಗಡೆ ಹೋಗಿ ಫುಲ್ ಚೆಕ್ಔಟ್ ಮಾಡೋಣ. ಫುಲ್ ಎಲ್ಲ ಹೆಂಗೈತಿ ದರ್ಶನ ಮಾಡ್ಕೊಂಬಂದು ಏನೇನೈತಿ ಡೀಟೇಲ್ಸ್ ಹೇಳ್ತೀನಿ. ಇಲ್ಲೂ ಅಷ್ಟೇ ಒಳಗಡೆ ಯಾವುದೇ ಥರದ ಫೋನ್ ಅಲವಿಲ್ಲ ಗರ್ಭಗುಡಿ ಒಳಗಡೆ. ಬಟ್ ಹೊರಗಡೆಯಿಂದ ಒಂದು ಚಲೋದು ಅಟ್ಮಾಸ್ಫಿಯರ್ ಐತಿ. ಕಂಪ್ಲೀಟಾಗಿ ಒಂದು ರೆಡ್ ಪೇಂಟ್ ಎಲ್ಲ ಫುಲ್ ಎಲ್ಲ ಅಂದ್ರೆ ಕೆಂಪದಾಗಿ ಫುಲ್ ಕಂಪ್ಲೀಟಾಗಿ ಕಾಣುತ್ತೆ. ಒಂದು ಬೇರೆನ ಫೀಲ್ ಇರುತ್ತೆ ಇಲ್ಲಿ. ಒಳಗಡೆ ಹೋಗಿ ಬಂದ್ವಿ. ಒಂದು ಚಲೋ ದರ್ಶನ ಅಂತೂ ಆಯ್ತು. ಫುಲ್ ಒಂಥರ ಅಂದ್ರೆ ಬೇರೆ ಥರನ ಬಿಲ್ಡ್ ಆಗೈತಿ ಕಂಪ್ಲೀಟ್ ಟೆಂಪಲ್ ಅನ್ನೋದು. ಹೆಂಗಂದ್ರೆ ನೀವು ಬರ್ತಿದ್ದಂಗೆ ಲೈಕ್ ನಿಮ್ಗೆ ಈ ಕಾಶಿ ಸಿಟಿ ಹೋಗಿ ಓಡುವಾಗ ಈಸಿಯಾಗಿ ರೆಕಾಗ್ನೈಸಬಲ್ ಆಗುತ್ತೆ. ಫುಲ್ ರೆಡ್ ಕಲರ್ ಒಳಗಡೆ ಒಂದು ಟೆಂಪಲ್ ಇರುತ್ತೆ. ಪಕ್ಕನ ಒಂದು ಪಾಂಡು ಐತಿ, ಒಂದು ಕಲ್ಯಾಣಿ ಥರ. ಸೊ ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ಇದು ದುರ್ಗಾಕುಂಡ ಒಳಗಡೆ ಇರೋ ದುರ್ಗಾ ಮಾತಾ ಟೆಂಪಲ್ ಅಂಥೇಳಿ. ಸೊ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಇಲ್ಲಿ ಒಳಗಡೆ ಏನು ಹೋಗ್ತಿರಲ್ಲ, ಒಳಗಡೆ ಹೋಗ್ತಿದ್ದಂಗೆ ನಿಮಗೊಂದು ಒಳ್ಳೆ ಚಲೋ ದರ್ಶನ ಆಗುತ್ತೆ ತಾಯಿದು. ಸೊ ಇಲ್ಲಿರೋ ಏನು ಮೂರ್ತಿನೂ ಐತಲ್ಲ, ಇದನ್ನು ಸ್ವಯಂಭೂ ಅಂತ ಹೇಳ್ತಾರೆ. ಸೊ ಹೆಂಗಂತಂದರೆ ಇಲ್ಲಿ ಯಾರೂ ಇದನ್ನು ಬಂದು ಸ್ಥಾಪನೆ ಮಾಡಿಲ್ಲ, ಏನೂ ಇಲ್ಲ, ಇದಾಗೆ ಉದ್ಭವ ಆಗಿದ್ದಂತೇಳಿ. ಬಟ್ ಈಗ ಪ್ರೆಸೆಂಟ್ ಏನು ಟೆಂಪಲ್ ಸ್ಟ್ರಕ್ಚರ್ ಐತಲ್ಲ, ಇದನ್ನು 18th ಸೆಂಚುರಿ ಒಳಗಡೆ ಯಾವುದೋ ಬೆಂಗಾಲ್ದ ಕ್ವೀನ್ ಬಂದು ಬಿಲ್ಡ್ ಮಾಡಿದ್ದಂಥೇಳಿ. ಸೊ ಈ ಥರ ಒಂದು ಈ ಟೆಂಪಲ್ದ ಹಿಸ್ಟ್ರಿ ಆಗಿತ್ತು.
ಆಮೇಲೆ ಇಲ್ಲಿ ಒಳಗಡೆ ಇರೋ ಮೂರ್ತಿ ಏನೈತಲ್ಲ ಅದು 100% ಜಾಗೃತ ಐತಿ ಅಂತ ಹೇಳ್ತಾರೆ. ಸೊ ನೀವು ಏನೇ ಬೇಡ್ಕೊಂಡ್ರೆ ನಿಮ್ದು ಏನೇ ಪ್ರೇಯರ್ಸ್ ಇದ್ದರೂ ತಾಯಿ ಅದನ್ನು ಕೇಳಿಸ್ಕೋತಾಳೆ, ಆಮೇಲೆ ಅದನ್ನು ಫುಲ್ಫಿಲ್ ಮಾಡ್ತಾಳಂತ. ಸೊ ಅದೇ ರೀಸನ್ಗೆ ಎಲ್ಲೋ ದೇಶದ ಎಲ್ಲ ಕಡೆ ಎಲ್ಲ ಮೂಲೆಯಿಂದನೂ ಜನ ಇಲ್ಲಿ ಬಂದು ಒಳ್ಳೆ ಪೂಜೆ ಮಾಡ್ತಾರೆ, ಆಮೇಲೆ ಬೇಡ್ಕೋತಾರೆ. ಆಮೇಲೆ ಒಳಗಡೆ ಯಾವಾಗಲೂ ಹೋಮ ಹವನ ಎಲ್ಲ ನಡೀತಾನೆ ಇರ್ತಾವೆ. ಪಕ್ಕ ಇರೋ ಏನೋ ಒಂದು ಕಲ್ಯಾಣಿ ಐತಲ್ಲ ಅಲ್ಲಿ ಎಷ್ಟೋ ಜನ ಸ್ನಾನ ಮಾಡಿಕೊಂಡು ಅಲ್ಲಿಂದ ಬಂದು ಇಲ್ಲಿ ದರ್ಶನ ತಗೋತಾರೆ. ಸೊ ಎಲ್ಲರಿಗೂ ಅದೊಂದು ಏನೋ ಬೇರೆ ಥರನ ಒಂದು ಪಾಸಿಟಿವ್ ಎನರ್ಜಿ ಮತ್ತು ಬ್ಲೆಸ್ಸಿಂಗ್ ಸಿಕ್ಕಂಗೆ ಆಗುತ್ತೆ. ಸೊ ನೀವು ಇಲ್ಲಿ ಬಂದಾಗ ಈ ಏನು ಕುಷ್ಮಾಂಧ ದೇವಿದ ಟೆಂಪಲ್ ಐತಲ್ಲ ದುರ್ಗಾಕೊಂಡ ಒಳಗಡೆ, ಇದನ್ನು ಮಿಸ್ ಮಾಡ್ಕೋಬೇಡ್ರಿ, 100% ಬಂದು ನೋಡಿರಿ. ಆಮೇಲೆ ಇನ್ನೊಂದು ಪಾಯಿಂಟ್ ಏನು ಮಾಡ್ಬೇಕಂದ್ರೆ, ಯಾವಾಗ ಶಿವ ಕಾಶಿನ ತನ್ನ ಸಿಟಿಯಾಗಿ ಪರ್ಮನೆಂಟ್ ರೆಸಿಡೆನ್ಸ್ ಆಗಿ ಏನು ಮಾಡ್ಕೊಂಡಲ್ಲ, ಅವಾಗ ಹೆಂಗಂದ್ರೆ ಇಲ್ಲಿ ಬೇರೆ ಬೇರೆ ದೇವಾನುದೇವತೆಗಳು ಬಂದು ನೆಲೆಸಿದ್ರು ಅಂಥೇಳಿ. ಸೊ ಅದೇ ಥರ ಈ ಕಾಶಿ ಸಿಟಿಗೆ ರಕ್ಷಣೆನೂ ಬೇಕಾಗಿತ್ತು, ಅದಕ್ಕೆ ಎಷ್ಟೋ ಜನ ದೇವತೆಗಳು ಬಂದು ಇಲ್ಲಿ ನೆಲೆಸಿದ್ರು ಅಂಥೇಳಿ. ಅದೇ ಥರನೇ ಕಾಶಿದ ಸೌತ್ ಸೈಡ್ ಒಳಗಡೆ ಅಂದರೆ ದಕ್ಷಿಣ ದಿಕ್ಕಿಗೆ ಸ್ವತಃ ದುರ್ಗಾದೇವಿನ ಬಂದು ರಕ್ಷಣೆ ಮಾಡ್ಬೇಕಂತ ಇಲ್ಲಿ ಬಂದಿಲ್ಲಂತ. ಅದು ಕುಷ್ಮಾಂಧ ದೇವಿ ರೂಪದೊಳಗಡೆ ಅದ ಬಂದ ಈ ಟೆಂಪಲ್. ಸೊ ಟೆಂಪಲ್ದ ಅಟ್ಮಾಸ್ಫಿಯರ್ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಐತಿ. ಚಲೋ ತಂಗ ಒಂದು ಕಾಮ್ ಎನ್ವೈರನ್ಮೆಂಟ್ ಇರುತ್ತೆ. ಒಳಗಡೆ ಹೋಗಿ ಪೂಜೆ ಮಾಡಿಸಿ, ಆಮೇಲೆ ಟೆಂಪಲ್ದ ಒಂದು ಯುನೀಕ್ ಆರ್ಕಿಟೆಕ್ಚರ್ ಐತಿ. ಫುಲ್ ಅದರದ್ದು ಗೋಪುರ ಆಯ್ತು, ಎಲ್ಲ ಆಯ್ತು, ಕಂಪ್ಲೀಟ್ ಎಲ್ಲನೂ ಫುಲ್ ರೆಡ್ ಒಳಗಡೆ ಐತಿ. ಒಳಗಡೆ ಹೋಗ್ತಿದ್ದ ನಮ್ಗೆ ಏನೋ ಒಂಥರ ಬೇರೆ ಥರನ ವೈಬ್ರೆನ್ಸ್ ಅನಿಸುತ್ತೆ, ಫುಲ್ ರಾವ್ ಅನಿಸುತ್ತೆ. ಸೊ ನೀವು ಇಲ್ಲಿ ಬಂದಾಗ ಇದನ್ನು 100% ಬಂದು ವಿಸಿಟ್ ಮಾಡಿರಿ, ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ನೀವು ಸಂಕಟ ಮೋಚನ್ಗೆ ಏನು ಹೋಗ್ತಿರ್ತಾರಲ್ಲ ಅದು ಆನ್ ದ ವೇನ ಐತಿ. ಒನ್ಸ್ ನೀವೇನು ದುರ್ಗಾಕೊಂಡದಿಂದ ಸಂಕಟ ಮೋಚನ್ ಕಡೆ ಹೋಗ್ತಿರಲ್ಲ, ಆಲ್ಮೋಸ್ಟ್ ನಡುವೆ ಡಿಸ್ಟೆನ್ಸ್ ಬಂದು 1.5 ಕಿಲೋಮೀಟರ್ ಇರ್ಬೋದು. ಇವೆರಡು ಟೆಂಪಲ್ಸ್ ನಡುವೆ ಇನ್ನೊಂದು ಟೆಂಪಲ್ ಸಿಗುತ್ತೆ, ಬಂದು ತ್ರಿದೇವ ಮಂದಿರ. ಸೊ ನಾವು ಇವತ್ತು ತ್ರಿದೇವ ಮಂದಿರಗೆ ಬಂದೀವಿ ಇಲ್ಲೇ. ಸೊ ನೋಡ್ತಿರ್ಬೋದು, ಮೇನ್ ರೋಡ್. ಇಲ್ಲಿಂದ ದುರ್ಗಾಕೊಂಡ, ಆಮೇಲೆ ಈ ಕಡೆ ಸಂಕಟ ಮೋಚನ ಹೋಗುತ್ತೆ. ಇಲ್ಲಿ ಬಂದು ನಮ್ದು ತ್ರಿದೇವ ಮಂದಿರ ಐತಿ. ಪ್ರೀವಿಯಸ್ಲಿ ನಿಮ್ಗೆ ಹೇಳಿದ್ದೆ ನಾನು, ಈ ಸೃಷ್ಟಿ ಒಳಗಡೆ 3 ಜನ ತ್ರಿಮೂರ್ತಿಗಳು ಯಾವ್ಯಾವ ಥರ ಪಾತ್ರ ವಹಿಸ್ತಾರೆ ಅಂಥೇಳಿ. ಬ್ರಹ್ಮ ಬಂದು ಎಲ್ಲ ಸೃಷ್ಟಿಕರ್ತ, ಎಲ್ಲನೂ ಸೃಷ್ಟಿನ ಮಾಡ್ತಾನೆ. ಆಮೇಲೆ ವಿಷ್ಣು ಬಂದು ಹೀ ಈಸ್ ದ ಗಾಡ್ ಆಫ್ ಪ್ರೊಟೆಕ್ಷನ್, ಹೀ ಈಸ್ ದ ಒನ್ ಹೂ ಪ್ರಿಸರ್ವ್ಸ್ ಎವ್ರಿಥಿಂಗ್. ಅದೇ ಥರ ಶಿವ ಬಂದು ಹೀ ಈಸ್ ದ ಗಾಡ್ ಆಫ್ ಡಿಸ್ಟ್ರಕ್ಷನ್. ಸೊ ಎಲ್ಲನೂ ಒಂದು ಟೈಮ್ ಆದಮೇಲೆ ಹೀ ಈಸ್ ದ ಒನ್ ಲೈಕ್ ಅಂದ್ರೆ ಅದನ್ನು ಆಫ್ಟರ್ ಲೈಫ್ ಆಯಿತು ಎಲ್ಲ ನೋಡ್ಕೊಳ್ಳೋದು. ಸೊ ಈ ತ್ರಿಮೂರ್ತಿಗಳು ಇದ್ದಿರಲ್ಲ ಅಂತಂದ್ರೆ ಈ ಒಂದು ಸೃಷ್ಟಿನ ನಡೆಸೋದೇ ತುಂಬ ಕಷ್ಟ. ಅವರೆಲ್ಲಾರ್ದು ಈ ಒಂದು ಸೃಷ್ಟಿನ ನಾವು ಥಿಂಕ್ ಮಾಡೋಕ್ಕೂ ಆಗೋದಿಲ್ಲ. ಇಟ್ ಈಸ್ ಬಿಯಾಂಡ್ ಎನಿಥಿಂಗ್ ಆ ಥರ. ಸೊ ಅವರು ಅದೊಂದು ಯಾವ ಥರ ಕರ್ತವ್ಯ ಎಲ್ಲ ಮಾಡ್ತಾರಂದ್ರೆ ಅವರಿಂದನೇ ಎಲ್ಲ ಈ ಸೃಷ್ಟಿ ನಡೆಯಾದಿರೋದು. ಬಟ್ ಇಂಡಿಯಾದೊಳಗಡೆ ನೀವು ಎಲ್ಲೇ ಹೋಗ್ರಿ, ಈ ತ್ರಿಮೂರ್ತಿಗಳಿಗೆ ಒಟ್ಟಿಗೆ ಎಲ್ಲೂ ಒಂದು ಟೆಂಪಲ್ ತುಂಬ ಕಮ್ಮಿ ಕಡೆ ಕಾಣೋದು. ನಾನಂತರೂ ಕಾಶಿಗಿಂತ ಮುಂಚೆ ಎಲ್ಲೂ ನೋಡಿರಲಿಲ್ಲ, ಕಾಶಿ ಒಳಗಡೆನ ಫಸ್ಟ್ ಟೈಮ್ ನೋಡಿದ್ದೆ. ಸೊ ಈ ಒಂದು ತ್ರಿದೇವ ಮಂದಿರ ಒಳಗಡೆ ಸ್ವತಃ 3 ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ 3ನೂ ಒಟ್ಟಿಗೆನ ಪೂಜೆ ಮಾಡ್ತಾರೆ. ಸೊ ಅದೇ ಈ ತ್ರಿದೇವ ಮಂದಿರದ ಇಂಪಾರ್ಟೆನ್ಸ್. ಇದ್ರದ್ದು ಆ ಥರ ಏನೂ ಹಿಸ್ಟ್ರಿ ಇಲ್ಲ. ಇದು ನ್ಯೂಲಿ ಬಿಲ್ಟ್ ಟೆಂಪಲ್ ಅಂದ್ರೆ ಆದಿ ಕಾಲದಿಂದ ಏನಿಲ್ಲ. ಸೊ ಇದು ಮೇನ್ ಮಾಡರ್ನ್ ಹಿಸ್ಟ್ರಿ ಒಳಗಡೆನ ಬರೋದು. ಸೊ ಒಳಗಡೆ ಹೋಗಿ ಲೈಕ್ ದರ್ಶನ ಮಾಡ್ಕೊಂಡು ನಾನು ನಿಮಗೂ ತೋರಿಸ್ತೀನಿ ಹೆಂಗೈತಿ ಅಂತೇಳಿ. ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಒಂಥರ ಏನೋ ಬ್ಯೂಟಿಫುಲ್ಲಾಗಿ ಅಂದ್ರೆ ಒಂದು ಎಲ್ಲ ಫುಲ್ ಟೆಂಪಲ್ನ ಬಿಲ್ಡ್ ಮಾಡ್ಯಾರ. ಕಂಪ್ಲೀಟಾಗಿ ಎಲ್ಲ ಕಡೆ ಒಂದು ಬೆಳ್ಳಿದ ಎಲ್ಲ ಫುಲ್ ಮೂರ್ತಿಗಳು. ಆಮೇಲೆ ಒಂಥರ ಏನೋ ಬೇರೆ ಥರನ ಡಿಫ್ರೆಂಟ್ ಸ್ಟೈಲ್ ಹೋಗೈತಿ. ಒಂಥರ ಏನೋ ಡಿಫ್ರೆಂಟ್ ವೈಬ್ ಕೊಡುತ್ತೆ. ಟೆಂಪಲ್ ಅಂತೂ ತುಂಬ ಚೆನ್ನಾಗಿತ್ತು. ಯೂಶ್ವಲಿ ಈ ಪ್ಲೇಸ್ ಬಂದು ಇಲ್ಲಿ ಅಷ್ಟೊಂದು ಕ್ರೌಡ್ ಏನಾರೋದಿಲ್ಲ. ಸೊ ನೀವು ಇನ್ ಕೇಸ್ ಏನಾದರೂ ದುರ್ಗಾಕುಂಡದಿಂದ ಸಂಕಟ ಮೋಚನ್ ಕಡೆ ಏನಾದರೂ ಹೊಂಟಿದ್ರಿ ಅಂದ್ರೆ ಈ ಪ್ಲೇಸ್ ಸಿಗುತ್ತೆ. ಈ ಪ್ಲೇಸ್ ಅಂತೂ ಮಿಸ್ ಮಾಡೋಕೆ ಹೋಗ್ಬೇಡ್ರಿ, ಬಂದು ವಿಸಿಟ್ ಮಾಡಿರಿ. ನಿಮಗೂ ಹಾರ್ಡ್ಲಿ 5 ಮಿನಿಟ್ಸ್ ಒಳಗಡೆ ಇಲ್ಲಿ ನಿಮ್ಮ ದರ್ಶನ ಆಗುತ್ತಾ. ಆ ಥರ ಇನ್ನೂ ಕ್ರೌಡ್ ಇರೋದಿಲ್ಲ. ಒನ್ಸ್ ನೀವೇನು ದುರ್ಗಾಕುಂಡ ಟೆಂಪಲ್ ಏನು ಮುಗಿಸ್ಕೋತಿರಲ್ಲ, ದುರ್ಗಾದೇವಿ ಮಂದಿರ ಮುಗಿಸ್ಕೊಂಡ್ಮೇಲೆ ಅಲ್ಲಿಂದನ ಜಸ್ಟ್ ಸ್ವಲ್ಪ ಮುಂದೆ 200-300 ಮೀಟರ್ ಬಂದ್ರೆ ನಿಮ್ಗೆ ಇನ್ನೊಂದು ಟೆಂಪಲ್ ಸಿಗುತ್ತೆ. ಬಂದು ಕೌಡಿ ಮಾತಾ ಮಂದಿರ ಅಂಥೇಳಿ. ಸೊ ಈ ಟೆಂಪಲ್ ಆದಿ ಕಾಲದಿಂದನೂ ಲೋಕಲ್ಸ್ ಒಳಗಡೆ ತುಂಬ ಫೇಮಸ್ ಅಂತ. ಇಲ್ಲಿ ಒಂದು ಡಿಫ್ರೆಂಟ್ ಟ್ರೆಡಿಷನ್ ಐತಿ. ಏನಂದ್ರೆ ಇಲ್ಲಿ ದೇವಿಗೆ ಏನು ನಮ್ಮ ಸೈಡ್ ಕವಡೆಗಳೆಲ್ಲ ಏನು ಸಿಗ್ತಾವಲ್ಲ ಅದನ್ನು ಕೊಟ್ಟ ಪೂಜೆ ಮಾಡ್ತಾರಂತ. ಸೊ ಇಲ್ಲಿ ಏನೇನು ನೀವು ಬೇಡ್ಕೊಂಡ್ರು ಅದೆಲ್ಲ ಫುಲ್ಫಿಲ್ ಆಗುತ್ತೆ. ಸೊ ಆಮೇಲೆ ಎಷ್ಟೋ ಜನ ಇಲ್ಲಿ ತುಂಬ ಜನನ ಬಂದು ಹರಕೆ ಕಟ್ಕೋತಾರಂತ. ಈ ದೇವಿಗೆ ಬಂದು ಹರಕೆ ಕಟ್ಕೊಂಡು ಒಂದ್ಸಲ ಯಾವಾಗದ
ಹರಕೆ ನಮ್ದು ಏನು ಫುಲ್ಫಿಲ್ ಆಗುತ್ತಲ್ಲ ಅದು ಆಗ್ತಿದ್ದಂಗೆ ಬಂದ ಇಲ್ಲೇ ಕವಡೆಗಳನ್ನ ಕೊಟ್ಟು ಪೂಜೆ ಮಾಡ್ತಾರಂತ. ಒಂಥರ ಲೈಕ್ ಕೇಳಿದ್ರೆ ನನಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಅನಿಸ್ತು ಲೋಕಲ್ಸ್ ಕಡೆಯಿಂದ ಎಲ್ಲ ಕೇಳಿದಾಗ. ಸೊ ಒಬ್ವಿಯಸ್ಲಿ ಅ ಡಿಫ್ರೆಂಟ್ ಟೆಂಪಲ್. ಫೈನಲಿ ನಾವು ಈ ಟೆಂಪಲಿಗೆ ಬರತ್ತೀವಿ. ಸೊ ಇಲ್ಲಿಂದ ಒಳಗಡೆ ಹೋಗಿ ನೋಡೋಣ ಹೆಂಗೈತಿ ಅಂತ ಹೇಳೆಲ್ಲ ಫುಲ್. ನೋಡಿದ್ರಲ್ಲ ಫುಲ್ ಹೆಂಗಿತ್ತ ಅಂತೇಳಿ. ಇಲ್ಲಿ ಒಂದು ಟೆಂಪಲ್ ಹೆಂಗೈತಲ್ಲ ಒಂಥರ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಐತಿ. ಒಂದು ಸಣ್ಣ ಸ್ಪೇಸ್ ಒಳಗಡೆನ ಬೇರೆ ಥರನ ಬೇರೆ ಥರನ ಒಂದು ಅಟ್ಮಾಸ್ಫಿಯರ್ ಐತಿ. ಸೊ ಇಲ್ಲಿರೋ ಕವಡಿ ಮಾತಾನ ಕವಾಲಮ್ಮ ಅಂತಲೂ ಕರೀತಾರೆ. ಸೊ ಈ ಕವಾಲಮ್ಮ ಏನಂತಂದ್ರೆ ಸ್ವತಃ ಕಾಶಿ ವಿಶ್ವನಾಥಂದ ಅಕ್ಕ ಇಲ್ಲ ತಂಗಿ ಅಂತ ಅಂದ್ರೆ ಸಿಸ್ಟರ್. ಸೊ ಯಾವಾಗ ಕಾಶಿ ವಿಶ್ವನಾಥ ಅಂದ್ರೆ ಲೈಕ್ ಇಲ್ಲಿ ಬಂದು ನೆಲೆಸಿದ್ನಲ್ಲ ಅದ್ರ ಜೊತೆಗೆ ಲೈಕ್ ಅಂದ್ರೆ ಸ್ವಪರಿವಾರವಾಗಿ ಅಂದ್ರೆ ಅವ್ರ ತಂಗಿನೂ ಬಂದು ಇಲ್ಲಿ ನೆಲೆಸಿದ್ರಂತ. ಅದೇ ಬಂದ ಈ ಕವಡಿ ಮಾತಾ. ಸೊ ಇಲ್ಲಿ ಬಂದವ್ರು ಎಲ್ಲರೂ ಯೂಶ್ವಲಿ ಇಲ್ಲಿಂದ ಅದು ಕವಡಿಗಳು ಏನೇನು ಇರ್ತಾವಲ್ಲ ಸೊ ಅದೆಲ್ಲ ತೊಗೊಂಡು ಬಂದು ಎಲ್ಲ ಪೂಜೆ ಮಾಡಿಸ್ತಾರೆ. ಇಲ್ಲೇ ಮೇಲ್ಗಡೆ ಇರೋದು ಅದು ಕವಡಿ ಮಾತಾ ಟೆಂಪಲ್. ಸೊ ನೀವು ಹೆಂಗಂತಂದ್ರೆ ಬಂದಾಗ ಇಲ್ಲಿ ಈ ಟೆಂಪಲ್ನು ವಿಸಿಟ್ ಮಾಡ್ಬೋದು. ಸೊ ಏನೇ ಹರಕೆ ಇದ್ರು ಏನೇ ಬೈಕೆ ಇದ್ರು ಬಂದು ಇಲ್ಲಿ ಕೇಳ್ಕೊಂಡು ಲೈಕ್ ಅದನ್ನ ಫುಲ್ಫಿಲ್ ಆಗಲಿ ಅಂತ ಬೇಡ್ಕೋರಿ, ಒಳ್ಳೇದಾಗುತ್ತೆ. ನನ್ಗೆ ಸಡನ್ನಾಗಿ ಕಾಶಿ ತುಂಬ ಸುತ್ತಾಡುವಾಗ ಇನ್ನೊಂದು ಮಾತು ನೆನಪು ಬಂತ. ಏನಂದ್ರೆ ಅನಾದಿ ಕಾಲದಿಂದ ನಮ್ಮ ದೇಶ ಏನೈತಲ್ಲ ಭಾರತದ ಭೂಮಿನ ಎಷ್ಟು ಸಂಪತ್ತೈತಿ ಅಂದ್ರೆ ಅದನ್ನು ಒಂಥರ ಏನೋ ಹೇಳೋಕ್ಕಾಗೋದಿಲ್ಲ. ಅಂದ್ರೆ ಈ ಒಂದು ನಮ್ದು ಸ್ಥಾನ ಯಾವ ಥರ ಐತಿ ಅಂದ್ರೆ ಇದ್ರ ಒಳಗಡೆ ಯಾರಿಗೂ ನಾಲೆಜ್ ಕಮ್ಮಿ ಅನ್ನೋ ಥರ ಇಲ್ಲ. ದೇಶದ ತುಂಬ ಒಳ್ಳೆ ನಾಲೆಜ್ ಐತಿ. ಮೊದಲಿಂದ ಆದರೂ ನಮ್ಮ ಋಷಿಮುನಿಗಳು ಆಯ್ತು ಮತ್ತು ಬೇರೆ ಎಷ್ಟೊಂದು ಜನ ಎಲ್ಲ ಎಜುಕೇಷ್ನಲಿಸ್ಟ್ ಬಂದಾರಲ್ಲ ಎಲ್ಲನೂ ಇದನ್ನೇ ಸಾರಿ ಹೇಳಿದ್ದ. ಬಟ್ ಯಾವಾಗ ವೆಸ್ಟರ್ನ್ ಕಾಲನೈಸೇಷನ್ ಆಯ್ತು ಎಲ್ಲ ಆಯ್ತಲ್ಲ ಅವಾಗಿಂದ ಒಂಥರ ಹೆಂಗಂದ್ರೆ ನಮ್ದು ರೂಟ್ಸ್ ಏನೈತಿ ಅದು ವೀಕ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ನಮ್ಮ ಇಂಡಿಯನ್ ಏನ್ಸಿಯಂಟ್ ನಾಲೆಜ್ ಅನ್ನೋದು ನಾವು ಕಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವಾಗಿಂದ ನಾವು ವೆಸ್ಟರ್ನ್ ಎಜುಕೇಷನ್ಗೆ ಮೊರೆ ಹೋಗಿದ್ದೆ. ಬಟ್ ಅದರಿಂದ ನಾವು ಮರ್ತಿದ್ದೇನಂತಂದ್ರೆ ಪ್ರೀವಿಯಸ್ಲಿ ಲೈಕ್ ನಮ್ಮ ಇಂಡಿಯನ್ ಏನ್ಷಿಯಂಟ್ ನಾಲೆಜ್ ಏನಿತ್ತಲ್ಲ ಅದು ಇದಕ್ಕಿಂತನೂ ತುಂಬ ವಿಸ್ತಾರವಾಗಿತ್ತು. ಆಮೇಲೆ ಇದಕ್ಕಿಂತನೂ ತುಂಬ ಗಟ್ಟಿ ಆಗಿತ್ತು ಅಂಥೇಳಿ ನಮ್ಮದು ರೂಟ್ಸ್ ಮರಿಬಾರ್ದು ಅಂಥೇಳಿ 1916 ಒಳಗಡೆ ಪಂಡಿತ್ ಮದನ್ ಮೋಹನ್ ಮಾಳವೀಯ ಅವರು ಹೂ ವಾಸ್ ಅ ಗ್ರೇಟ್ ಫ್ರೀಡಮ್ ಫೈಟರ್ ಮತ್ತು ಎಜುಕೇಷನಲಿಸ್ಟ್, ಅವ್ರು ಏನು ಮಾಡಿದ್ರಂದ್ರೆ ಈ ಕಾಶಿ ಸಿಟಿ ಒಳಗಡೆ ಅಂದ್ರೆ ಇಡೀ ಇಂಡಿಯಾದೊಳಗಡೆನ ಒಂದು ಪ್ಲೇಸ್ ಹುಡುಕಿ ಅದು ಒಂದು ಬೆಸ್ಟ್ ಪ್ಲೇಸ್ ಅನ್ನೋದು ಹುಡುಕಿ ಕಾಶಿ ಒಳಗಡೆ ಒಂದು ಯೂನಿವರ್ಸಿಟಿ ಸ್ಥಾಪನೆ ಮಾಡ್ತಾರೆ. ಅದು ಬಂದು ಬನಾರಸ್ ಹಿಂದೂ ಯೂನಿವರ್ಸಿಟಿ, ಆಲ್ಸೋ ನಾನ್ ಆಸ್ ಕಾಶಿ ಹಿಂದೂ ಮಹಾವಿದ್ಯಾಲಯ. ಸೊ ಇಲ್ಲಿ ಅಲ್ಲಿಂದ ಒಂದು ಜರ್ನಿ ಸ್ಟಾರ್ಟ್ ಆಗಿದ್ದ. ಈಗ ಪ್ರೆಸೆಂಟ್ಲಿ ಬನಾರಸ್ ಹಿಂದೂ ಯೂನಿವರ್ಸಿಟಿ ಏನೈತಲ್ಲ BHU ಅಂತಲೇ ಕರೀತಾರೆ. ಇಟ್ ಈಸ್ ಸ್ಪ್ರೆಡ್ ಅಕ್ರಾಸ್ ಆಲ್ಮೋಸ್ಟ್ 1300 acres. ಆಮೇಲೆ ದಿಸ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ರೆಸಿಡೆನ್ಷಿಯಲ್ ಯೂನಿವರ್ಸಿಟಿ ಇನ್ ಏಷ್ಯಾ. ಸೊ ಹೇಳಿದ್ರೆ ನಂಬಕ್ಕಾಗೋಲ್ಲ. ನೀವು ಇನ್ ಕೇಸ್ ಏನಾದರೂ BHU ಓಡಾಡತ್ರಿ ಅಂದ್ರೆ ನಿಮಗೆ ಇಲ್ಲೇ ಅಡ್ಡಾಡಕ್ಕೆ ಏನಾದರೂ ಒಂದೊಂದು ದಿವಸ ಹೋಗ್ಬಿಡುತ್ತೆ. ಅಷ್ಟು ಫುಲ್ ವೈಡ್ ಸ್ಪ್ರೆಡ್ ಅಕ್ರಾಸ್ ಐತಿ ಫುಲ್. ಆಮೇಲೆ ಬಟ್ ಮಿಷನ್ ಇದ್ದಿದ್ದು ಸಿಂಪಲ್. ಏನಂತಂದ್ರೆ ನಮ್ದು ಮಾಡರ್ನ್ ಸೈನ್ಸ್ ಐತಲ್ಲ ಮಾಡರ್ನ್ ಸೈನ್ಸ್ನ ನಮ್ದು ಇಂಡಿಯನ್ ಏನ್ಷಿಯಂಟ್ ನಾಲೆಜ್ ಜೊತೆ ಸೇರಿಸಿ ಎಲ್ಲ ಒಂದು ವಿದ್ಯಾರ್ಥಿಗಳು ಇಲ್ಲಿ ಬರೋರು ಎಲ್ಲರೂ ಒಂದು ಸಂಪೂರ್ಣ ಲೈಫ್ ಅನ್ನೋದು ಕರ್ಕೋಬೇಕು ಅಲಾಂಗ್ ವಿತ್ ದ ಸ್ಪಿರಿಚುವಾಲಿಟಿ. ಸೊ ಯು ಆರ್ ಲೈಕ್ ಟುವರ್ಡ್ಸ್ ಅ ಮಾಡರ್ನ್ ಸೈನ್ಸ್ ಅಂತ ಇಟ್ಕೋರಿ. ಬಟ್ ನಿಮ್ಮ ಒಳಗಡೆ ಅದು ಒಂದು ಏನೋ ಹೋಪ್ಸ್ ಅನ್ನೋದಿಲ್ಲ, ಸ್ಪಿರಿಚುವಾಲಿಟಿ ಅನ್ನೋದಿಲ್ಲ ಅಂತಂದ್ರೆ ಲೈಫ್ ಒಳಗಡೆ ಏನೋ ಒಂಥರ ಇನ್ಕಂಪ್ಲೀಟ್ನೆಸ್ ಬಂದ್ಬಿಡುತ್ತೆ. ಅದು ಆಗಬಾರ್ದಂತನ ಆಮೇಲೆ 1930 ಒಳಗಡೆ ಮದನ್ ಮೋಹನ್ ಮಾಳವೀಯ ಅವರ ಇಲ್ಲಿ ಒಂದು ಟೆಂಪಲ್ ಸ್ಥಾಪನೆ ಮಾಡ್ತಾರೆ. ಅದು ಬಂದ ವಿಶ್ವನಾಥ್ ಮಂದಿರ. ಸೊ ಕೇಳಿಸ್ಕೊತಿದ್ದಂಗೆ ಎಷ್ಟೋ ಜನ ಅನ್ಕೋತೀರ ವಿಶ್ವನಾಥ್ ಮಂದಿರ ಇರೋದು ಗೋದವಲಿಯಾದೊಳಗಡೆ ಕಾಶಿ ವಿಶ್ವನಾಥ. ಬಟ್ ಇಲ್ಲೊಂದು ಹೆಂಗೆ ಬಂದ ಅಂತೇಳಿ ಆ್ಯಕ್ಚುಲಿ ಕಾಶಿ ಒಳಗಡೆ 2 ವಿಶ್ವನಾಥ್ ಮಂದಿರ ಅದಾವ. ಮೇನ್ ಇರೋದು ಅಲ್ಲಿ. ಆಮೇಲೆ 1930 ಒಳಗಡೆ ಅವ್ರ ಇಲ್ಲಿ BHU ಕ್ಯಾಂಪಸ್ ಒಳಗಡೆ ಇನ್ನೊಂದು ವಿಶ್ವನಾಥ್ ಮಂದಿರದ ಸ್ಥಾಪನೆ ಮಾಡ್ತಾರೆ. ಅವಾಗಿಂದ ಸ್ಟಾರ್ಟ್ ಆಗಿದ್ದ 1966 ಒಳಗಡೆ ಅದ್ರದ್ದು ಫುಲ್ ಕಂಪ್ಲೀಟ್ ಆಗುತ್ತೆ. ಬಿರ್ಲಾ ಫ್ಯಾಮಿಲಿದವರು ಇದನ್ನು ಬಿಲ್ಡ್ ಮಾಡ್ತಾರೆ.
ಅದಕ್ಕೆ ಇದಕ್ಕೆ ವಿಶ್ವನಾಥ್ ಮಂದಿರ ಅಂತಾನೂ ಕರೀತಾರ, ಆಮೇಲೆ ಬಿರ್ಲಾ ಟೆಂಪಲ್ ಅಂತಾನೂ ಕರೀತಾರ. ಸೊ ಇದು ಒಂದು ಇದ್ರದ್ದು ಇಂಪಾರ್ಟೆನ್ಸ್. ಸೊ ನಾವು ಇವತ್ತು ವಿಶ್ವನಾಥ್ ಮಂದಿರ ಕಾಶಿ ಬನಾರಸ್ ಹಿಂದೂ ಯೂನಿವರ್ಸಿಟಿಯಾಗ ನೋಡಾಕಂತ ಹೊಂಟೇವಿ. ಸೊ ಹೋಗಿ ನಿಮಗೂ ತೋರಿಸ್ತೀನಿ ಹೆಂಗೈತಿ ಅಂತೇಳಿ. ಆಮೇಲೆ ಇದ್ರದ್ದು ಮೇನ್ ಸಿಂಪಲ್ ಅಜೆಂಡಾ ಇದ್ದಿದ್ದು ಇಷ್ಟ, ಯಾರೆಲ್ಲ ಇಷ್ಟೆಲ್ಲ ವಿದ್ಯಾರ್ಥಿಗಳು ಅದಾರಲ್ಲ ಇಲ್ಲಿ ಕಲಿಯೋ ಹುಡುಗರು ಎಲ್ಲರೂ, ಅವ್ರಿಗೆಲ್ಲರಿಗೂ ಒಂದು ಸ್ಪಿರಿಚುವಾಲಿಟಿ ಅನ್ನೋದು ಅರ್ಥ ಆಗಲಿ. ಅದ್ರ ಜೊತೆಗೆ ಇಲ್ಲಿ ಇರೋದು ಏನೊಂದು ಜಂಜಾಟದ ಲೈಫ್ ಐತಲ್ಲ, ಅವರಿಗೆ ಆ ಶಿವ ಒಂದು ಒಳ್ಳೆ ಹೋಪ್ಸ್ ಆಯ್ತು, ಆಮೇಲೆ ಒಂದು ಡೆಡಿಕೇಶನ್ ಎಲ್ಲಾನು ಕೊಡಲಿ ಅಂತ. ಸೊ ಅದೇ ರೀತಿನ ಇಲ್ಲಿ ಅದು ಒಂದು ಸ್ಥಾನ ಪಡ್ಕೊಂಡು ಈ ಕಾಶಿ ವಿಶ್ವನಾಥ ಎಲ್ಲ ಇಲ್ಲಿರೋ ಎಲ್ಲ ಸ್ಟೂಡೆಂಟ್ಸ್ ಆಯ್ತಾ ಮತ್ತು ಇಲ್ಲಿ ಬರೋ ಹೋಗೋ ಜನ ಎಲ್ಲರಿಗೂ ಒಳ್ಳೇದು ಮಾಡಾತನ. ಒಳಗಡೆ ಹೋಗಿ ನೋಡ್ಕೊಂಬಂದ್ವಿ. ಫುಲ್ ಕಂಪ್ಲೀಟ್ ಬ್ಯೂಟಿಫುಲ್ ಆಗಿತ್ತು. ಒಂದು ಹೆಂಗಂದ್ರೆ ಕಾಮ ಮತ್ತು ಕೂಲ್ ಅಟ್ಮಾಸ್ಫಿಯರ್ ಐತಿ ಸುತ್ತಮುತ್ತ. ಈ ಒಂದು ಟೆಂಪಲ್ ಏನೈತಲ್ಲ ವಿಶ್ವನಾಥ್ ಮಂದಿರದ ಏನು BHU ಕ್ಯಾಂಪಸ್ ಟೆಂಪಲ್ ಐತಲ್ಲ, ಸೊ ಇದು ಸ್ವತಃ BHU ಕ್ಯಾಂಪಸ್ದ ಕೋರ್ ಒಳಗಡೆನೇ ಐತಿ, ಸೆಂಟರ್ ಒಳಗಡೆನ. BHU ಇಟ್ ಸೆಲ್ಫ್ ಇಸ್ ಲೈಕ್ ಅಂದ್ರೆ ಒಂಥರ ಕಂಪ್ಲೀಟ್ ಸಿಟಿ ಥರನ. ಒಳಗಡೆ ಒಂದ್ಸಲ ಬಂದಮೇಲೆ ಎಷ್ಟು ದೊಡ್ಡದೈತೆ ಅಂದ್ರೆ ಕಂಪ್ಲೀಟ್ ವಿಶಾಲವಾಗೈತಿ. ಇಲ್ಲಿ ನೀವು ಏನು ಈ ಟೆಂಪಲ್ ಒಳಗಡೆ ಬರ್ತಿದ್ದಂಗೆ ನಿಮ್ಗೆ ಒಂದು ಕಂಪ್ಲೀಟಾಗಿ ನಾಗರ ಸ್ಟೈಲ್ ಆರ್ಕಿಟೆಕ್ಚರ್ ಒಳಗಡೆ ಇದು ಒಂದು ಟೆಂಪಲ್ ಬಿಲ್ಡ್ ಮಾಡ್ಯಾರ. ಆಮೇಲೆ ಒಳಗಡೆ ಹೋಗ್ತಿದ್ದಂಗೆ ಅಲ್ಲಿ ಒಂದು ಲಿಂಗ ಐತಿ, ಅಲ್ಲೂ ಡೈಲಿ ಪೂಜೆ ಎಲ್ಲ ನಡೆಯುತ್ತೆ. ಇಲ್ಲಿದು ಏನು ಯೂನಿವರ್ಸಿಟಿ ಹುಡುಗರೆಲ್ಲ ಅದಾರಲ್ಲ, ಯೂಶ್ವಲಿ ಅವರೆಲ್ಲ ಜಾಸ್ತಿ ಜನ ಇರ್ತಾರೆ. ಆಮೇಲೆ ಹೊರಗಡೆ ಅಂತಲೇ ಎಷ್ಟೋ ಜನ ಬರ್ತಾರೆ. ಎಕ್ಸಾಮ್ ಟೈಮ್ಸ್ ಆಯ್ತು ಮತ್ತು ಬೇರೆ ಎಲ್ಲ ಟೈಮ್ ಒಳಗಡೆ ಹುಡುಗರೆಲ್ಲ ಬಂದಿಲ್ಲಿ ಪ್ರೇಯರ್ಸ್ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಇದು ಒಂದು ಐಡಿಯಾ ಮದನ್ ಮೋಹನ್ ಮಾಳವಿಯ ಅವರಿಗೆ ಆ ಫ್ರೀಡಮ್ ಮೂವ್ಮೆಂಟ್ ಟೈಮ್ ಒಳಗಡೆ ಬಂದಿದ್ದ, ಇಲ್ಲಿ ಯೂನಿವರ್ಸಿಟಿ ಕ್ಯಾಂಪಸ್ ಒಳಗಡೆ ಒಂದು ಈ ಥರ ಟೆಂಪಲ್ ಕಟ್ಸ್ಬೇಕಂತೇಳಿ. ಬಟ್ ಇದನ್ನು ಬಿಲ್ಡ್ ಮಾಡಿದ್ದ ಲೇಟರ್ ಬಿರ್ಲಾ ಟೆಂಪಲ್, ಇದು ಬಿರ್ಲಾ ಫ್ಯಾಮಿಲಿದ ಹೊರಗಡೆ 1930 ಒಳಗಡೆ. ಆಲ್ಮೋಸ್ಟ್ ಒಂದು 35 ವರ್ಷ ಆದಮೇಲೆ ಈ ಟೆಂಪಲ್ ಬಿಲ್ಡ್ ಆಗಿದ್ದು. ಒಂದು ಆರ್ಕಿಟೆಕ್ಚರ ಮತ್ತು ಇದ್ರದ್ದು ಏನು ಫುಲ್ ಟೆಂಪಲ್ ಏನೈತಲ್ಲ ಕಂಪ್ಲೀಟಾಗಿ ನೆಕ್ಸ್ಟ್ ಲೆವೆಲ್ಗೆ ಚೆನ್ನಾಗಿ ಮಾಡ್ಯಾರ. ಈ ಟೆಂಪಲ್ ಸುತ್ತಮುತ್ತ ಎಲ್ಲ ಹೆಂಗಂತಂದ್ರೆ ಎಲ್ಲನೂ ವೈಟ್ ಮಾರ್ಬಲ್, ಒಂದು ಯೂನಿಕ್ ಮಾರ್ಬಲ್ನ ಯೂಸ್ ಮಾಡ್ಯಾರ. ಆಮೇಲೆ ಇದ್ರದ್ದು ಟವರ್ ಹಿಂದೇನು ಕಾಣತೈತಲ್ಲ, ಆ ಟವರ್ ಲೈಕ್ ಈ ಗೋಪುರ ಏನಂದ್ರೆ ಮೋರ್ ದ್ಯಾನ್ 251 ಫೀಟ್ಸ್ ಐತಿ. ಇದು ಒನ್ ಆಫ್ ದ ಟಾಲೆಸ್ಟ್ ಟೆಂಪಲ್ ಸ್ಟ್ರೈನ್ಸ್ ಅಂತ ಹೇಳ್ತಾರೆ ಇಂಡಿಯಾದೊಳಗಡೆ. ಸೊ ಅಷ್ಟು ಟಾಲ್ ಐತಿ. ಒಂದು ಮುಂದ್ಗಡೆಯಿಂದ ಬರ್ತಿದ್ದಂಗೆ ನಿಮ್ಗೆ ಅದು ಒಂಥರ ಬೇರೆನ ಒಂದು ಫುಲ್ ನೆಕ್ಸ್ಟ್ ಲೆವೆಲ್ ಹೋಗಿ ವೈಪ್ ಕೊಡ್ತೈತಿ. ಟೆಂಪಲ್ ಅಂದರೂ ಮಸ್ತ್ ಐತಿ. ಆಮೇಲೆ ಸುತ್ತಮುತ್ತ ಇಲ್ಲಿ ಅಟ್ಮಾಸ್ಫಿಯರ್ ನೋಡ್ಬೋದು. ಇಲ್ಲೆಲ್ಲ ಲಾನ್ ಐತಿ, ಆಮೇಲೆ ಇಲ್ಲೆಲ್ಲ ಜನ ಎಲ್ಲ ಕುಂತ ಚಲೋ ತಂಗೆ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ. ಎಸ್ಪೆಷಲಿ ಇನ್ ಕೇಸ್ ಏನಾದರೂ ನೀವು ಈ ಟೈಮ್ ಒಳಗಡೆ ಸಂಜೆ ಟೈಮಾಗ ಬರತ್ತಿದ್ರಿ ಅಂದ್ರೆ ಆರಾಮಾಗಿ ಕುಂತ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಅಂತೂ ಇರ್ತೈತಿ, ಒಳ್ಳೆ ವೈಬ್ಸ್ ಇರುತ್ತೆ. ಆಮೇಲೆ ಇನ್ನೊಂದೇನೆಂದ್ರೆ ಟೆಂಪಲ್ದೆ ಒಳಗಡೆ ಹೋಗ್ತಿದ್ದಂಗೆ ಸುತ್ತಮುತ್ತ ಎಲ್ಲ ಕಡೆನೂ ಭಗವದ್ಗೀತೆದ ಎಲ್ಲ ಒಂದು ಆರ್ಟ್ಸ್ ಎಲ್ಲ ಮಾಡ್ಯಾರ ಕಂಪ್ಲೀಟಾಗಿ. ಎಲ್ಲ ಈಚ್ ಆ್ಯಂಡ್ ಎವ್ರಿ ಶ್ಲೋಕ ಆಯಿತು ಮತ್ತು ಅದ್ರ ಮೇನ್ ಚಾಪ್ಟರ್ಸ್ದು ಎಲ್ಲ ಫುಲ್ ಹೇಳ್ಯಾರ. ದಾಟ್ ಆ್ಯಕ್ಚುಲಿ ಮೋಟಿವೇಟ್ಸ್ ಇಲ್ಲಿ ಯಾರೆಲ್ಲ ಬರ್ತಾರಲ್ಲ ಅವ್ರಿಗೆಲ್ಲರಿಗೂ ಒಂಥರ ಏನೋ ಅದು ಸ್ಫೂರ್ತಿ ಸಿಗ್ತೈತಿ. ನೋಡಿದ್ರೆಲ್ಲನೂ ಅದೊಂದು ನೋಡ್ಕೊಂಡು ಅದರಿಂದ ಮೋಟಿವೇಶನ್ ಮತ್ತು ಹೋಪ್ ಸಿಗ್ತೈತಿ, ರೇ ಆಫ್ ಹೋಪ್ ಅನ್ನೋದು. ಭಗವದ್ಗೀತೆ ಇರೋದು ಆ ಥರ ಅಲ್ಲ. ಆಮೇಲೆ ಇಲ್ಲಿ ಬಂದಾಗ ನೀವು BHU ಕ್ಯಾಂಪಸ್ ಅಂದ್ರೆ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಒಳಗಡೆ ಎಲ್ಲ ಸುತ್ತಮುತ್ತ ನೋಡ್ರಿ. ಏನಂದ್ರು ಇಲ್ಲಿ ಒಳಗಡೆ ಬರ್ತಿದ್ದಂಗೆ ನಿಮ್ಗೆ ಕಾಶಿ ಸಿಟಿ ಹೊರಗಡೆನೇ ಬೇರೆ ಥರ ಅನ್ಸುತ್ತೆ, ಒಳಗಡೆನೇ ಬೇರೆ ಅನ್ಸುತ್ತೆ. ಹೊರಗಡೆ ಎಲ್ಲ ಒಂದು ಸ್ವಲ್ಪ ಕ್ರೌಡೆಡ್ ಆದಿದ್ದು ಅನ್ಸ್ಬೋದು. ಒಳಗಡೆ ಬರ್ತಿದ್ದಂಗೆ ಫುಲ್ ನಿಮ್ಗೆ ಕಾಮ ಮತ್ತು ಕೂಲ್ ಅಟ್ಮಾಸ್ಫಿಯರ್ ಇರ್ತೈತಿ. ಎಲ್ಲ ಕಡೆ ಸುತ್ತಮುತ್ತ ಸಿಕ್ಕಾಪಟ್ಟೆ ಗಿಡಗಳದಾವ, ತಂಪಾಗಿ ಏನು ಫುಲ್ ಸೈಲೆಂಟ್ ಆಗಿರ್ತೈತಿ. ಸೊ ಮಿಸ್ ಮಾಡ್ಕೋಕೆ ಹೋಗ್ಬೇಡ್ರಿ. ನೀವು ಕಾಶಿಗೆ ಬಂದಾಗ ಬನಾರಸ್ ಹಿಂದೂ ಯೂನಿವರ್ಸಿಟಿ ಅಂದ್ರೆ BHUನ ಮಿಸ್ ಮಾಡ್ಕೋಕೆ ಹೋಗ್ಬೇಡ್ರಿ. ಬಂದಾಗ ನಮ್ಮ ಹಿಂದ್ಗಡೆ ಏನೈತಲ್ಲ ಈ ವಿಶ್ವನಾಥ್ ಮಂದಿರ, ಇದನ್ನು ವಿಸಿಟ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಈ ವಿಡಿಯೋದೊಳಗಡೆ ಹೆಂಗಿತ್ತು, ಏನೇನೆಲ್ಲ ಪ್ಲೇಸಸ್ ಕವರ್ ಮಾಡಿದ್ವಿ. ಸಂಕಟ ಮೋಚನ್ ಟೆಂಪಲ್ ಆಗಿರ್ಬೋದು, ದುರ್ಗಾ ಮಾತಾ ಟೆಂಪಲ್ ಆಗಿರ್ಬೋದು, ಕವಡಿ ಮಾತಾ ಅದ್ರ ಜೊತೆಗೆ ಲೈಕ್ ನಾವು ತ್ರಿದೇವ್ ಮಂದಿರ ನೋಡಿದ್ವಿ. ಆಮೇಲೆ BHU ಕ್ಯಾಂಪಸ್ನು ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ಸೊ ಈ ಥರ ಒಂದು ಇದು ಕಂಪ್ಲೀಟ್ ವಿಡಿಯೋ ಆಗಿತ್ತು. ಆಮೇಲೆ ಲೈಕ್ ನಾನು ನಿಮ್ಗೆ ಪ್ರೀವಿಯಸ್ ವಿಡಿಯೋನ ನೋಡಿದ್ರಿ ಅಂದ್ರೆ ಕಂಪ್ಲೀಟಾಗಿ ಏನೇನೆಲ್ಲ ಕವರ್ ಮಾಡಿದ್ವಿ ಅಂತ ಗೊತ್ತಾಗಿರುತ್ತೆ. ಆ್ಯಕ್ಚುಲಿ ಇದು ಕಾಶಿ ಸೀರೀಸ್ ಒಳಗಡೆ ನಮ್ದು ಪಾರ್ಟ್ 2. ಇದ್ರೊಳಗಡೆ ಆಲ್ಮೋಸ್ಟ್ ಎಲ್ಲ ಚಲೋ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ.
ಆ್ಯಂಡ್ ಲಾಸ್ಟ್ ವಿಡಿಯೋದಾಗ ನಾನು ಹೇಳಿದ್ದೆ ಏನಂತಂದ್ರೆ ಕಾಶಿನ ಎಷ್ಟು ದೊಡ್ಡದೈತಿ ಅಂದ್ರೆ ಇದನ್ನು ಜಸ್ಟ್ ಲೈಕ್ 1 or 2 ವೀಡಿಯೋಸಾಗ ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ. ಸೊ ಆಸ್ ಲೈಕ್ ನಾನು ಒಂದು ಸ್ವಲ್ಪ ಜಾಸ್ತಿನೇ ಇನ್ಫಾರ್ಮೇಷನ್ ಕೊಡತ್ತೇನೆ ಅನ್ನೋ ರೀಸನ್ಗೆ ಇದನ್ನು ಒಂದು ಸ್ವಲ್ಪ ಕಂಪ್ಲೀಟಾಗಿ ಸಿರೀಸಾಗಿ ಮಾಡೀವಿ. ಸೊ ಇದ್ರಾಗ ಮಲ್ಟಿಪಲ್ ಪಾರ್ಟ್ಸ್ ಬರುತ್ತೆ, ಅದರೊಳಗಡೆ ಇದು ಬಂದು ಸೆಕೆಂಡ್ ಪಾರ್ಟ್. ಸೊ ಫುಲ್ ವಿಡಿಯೋ ನೋಡಿ ಲೈಕ್ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ, ಹಂಗೆ ಕಮೆಂಟ್ ಮಾಡಿರಿ ನಿಮ್ಗೆ ಏನು ಅನಿಸ್ತು ಅಂತೇಳಿ. ಆಮೇಲೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ಗೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ನಿಮ್ಮದು ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ ಯಾರು ಅದಾರಲ್ಲ ಎಲ್ಲರ ಜೊತೆನೂ ಲೈಕ್ ಈ ವಿಡಿಯೋನ ಶೇರ್ ಮಾಡಿರಿ. ಯಾರೇ ಕಾಶಿಗೆ ಬಂದರೂ ಅವರಿಗೆ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿರಲಿ, ಅವರು ಬಂದು ಇಲ್ಲೆಲ್ಲ ಪ್ಲೇಸಸ್ ಎಲ್ಲ ವಿಸಿಟ್ ಮಾಡಲಿ, ಆಮೇಲೆ ಆದಷ್ಟು ಬೇಗ ಟೈಮ್ ಮಾಡಿಕೊಂಡು ಕಾಶಿಗೆ ಬರೋ ಥರ ಆಗಲಿ ಅಂತೇಳಿ. ಯಸ್, ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಬರುತ್ತೆ, ಮತ್ತು ಕಾಶಿ ಒಳಗಡೆ ಬೇರೆ ಬೇರೆ ಎಲ್ಲ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಬರುತ್ತೆ. ಟಿಲ್ ದೆನ್ ಬಾಯ್ ಎಂಜಾಯ್ ಆ್ಯಂಡ್ ಹರ್ ಹರ್ ಮಹಾದೇವ್.